ಹಲೋ ಎಲ್ರಿಗೂ ಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆದಾರ ಈ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ರೆಸ್ ಮಾಡಿದ್ರೆ ಮರಿಬೇಡಿ. ಅಜಿತ್ ಭೂಮಿಗೆ ಡ್ರೆಸ್ ಹಾಕೊಳ್ಳೋಕೆ ಬಲವಂತ ಮಾಡ್ತಾನೆ. ಅದಕ್ಕೆ ಹಾಕೊಳ್ಳೋ ಸಾಹೇಬ್ರ ನೀನು ಆಚೆ ಆಗುತ್ತಿದೆಲ್ಲ. ಅದಕ್ಕೆ ಅಜಿತ್ ಹೇಳ್ತಾನೆ, ನೋಡು, ಕಾನ್ಸ್ಟೇಬಲ್ ಆಗ್ಬೇಕು ಅಂದ್ರೆ ವರ್ಕೌಟ್ ಮಾಡ್ಬೇಕು. ವರ್ಕೌಟ್ ಮಾಡ್ಲಿಕ್ಕೆ ಕಂಫರ್ಟಬಲ್ ಆಗಿರೋದು ಅಂದ್ರೆ ಇದೇ ಡ್ರೆಸ್ ಹಾಕೋ. ಅದಕ್ಕೆ ಭೂಮಿ ಅಂತಲ್ಲ, ಹಾಕೊಳ್ಳಲ್ಲ ಅಂದ್ರೆ ಏನ್ ಮಾಡ್ತೀರಾ? ಅದಕ್ಕೆ ಅಜಿತ್ ಹೇಳ್ತಾನೆ, ಹಾಕೊಳ್ಳಲ್ಲ ಅಂದ್ರೆ ಬಾಗ್ಲಾಗ್ತೀನಿ ನೋಡು. ಅದಕ್ಕೆ ಭೂಮಿ, ಸಾಹೇಬ್ರಿ ಏನ್ ನೀವು ಸ್ವಲ್ಪನೂ ನಾಚಿಕೆ ಇಲ್ಲ ಅಂತ ಹೇಳಿ ಸರ್ಗನ್ನ ಹೊಚ್ಕೊಳ್ತಾಳೆ. ಸರಿ ಹಾಕು ಅಂತ ಹೇಳಿ ಹೊರ್ಗೋಗ್ತಾನೆ. ನೀನ್ ಹೊರ್ಗೋದ್ರೆ ತಾನೆ ಹಾಕೊಳ್ಳೋದು ಅಂತ ಹೇಳ್ತಾರೆ. ಹೊರ್ಗೋಗ್ತಾನೆ, ಹಾಕೊಂಡು ಕೆಳಗ್ ಬರ್ತಾಳ. ಕೆಳಗ್ ಬರ್ತಿದ್ದಾಗೇನೆ ಕೆಳಗಡೆ ಇಲ್ಲಿ ಹಪ್ಪು ಇಲ್ಲಿ ಅಜ್ಜಿ ಹತ್ರ ಚಾಡಿ ಹೇಳ್ತಾಳೆ, ಅಲ್ಲ ಈ ಮನೆ ಸೊಸೆಯಂದಿರ್ಗಿರ್ಬೇಕಾದಂತ ರೂಲ್ಸ್ ನ ಬ್ರೇಕ್ ಮಾಡ್ತಾ ಇದ್ದಾಳಲ್ಲ ಇವಳು, ನೋಡು ಎಲ್ಲ ಸೀರೆ ಹಾಕೋಬೇಕು ತಾನೆ. ಅದಕ್ಕೆ ಸಂಗೀತ ಅಂತಾರೆ, ನಿನ್ ಮನೆ ರೂಲ್ಸ್ ಯಾರಿಗೇನೆ ಗೊತ್ತು, ಇದೀ ಮನೆ ರೂಲ್ಸು. ಅದಕ್ಕೆ ಅಜ್ಜಿ ಹೇಳ್ತಾರೆ, ನೋಡು ಯಾವಾಗ್ಲೂ ಕೂಡ ಮನಸ್ಥಿತಿ ಒಂದೇ ಇರೋದಿಲ್ಲ. ನನ್ನ ಮಗಳು 3 ಹೊತ್ತು ಕೂಡ ಕಣ್ಣೀರ್ ಹಾಕೊಂಡು ಕೂತಿದ್ಲು. ಸಂಸಾರದ ಸಮೇತ ಇಲ್ಲಿ ಬಂದು ಇಟ್ಕೊಂಡಿದ್ದೀನಿ ನಾನು. ಜೊತೆಗೆ ನಿನ್ ಗಂಡನ ಮನೆ ಇಲ್ಲೇ ಇದೆ, ಆದ್ರೂ ಕೂಡ ನಿನ್ನ ಇಲ್ಲಿರಕ್ ಬಿಟ್ಟಿದ್ದೇನೆ. ಹಾಗೆ ಮನುಷ್ಯ ಸಹಜವಾಗಿ ಆ ಪರಿಸ್ಥಿತಿಗೆ ತಕ್ಕನಾಗಿ ಬದಲಾಗಲೇಬೇಕು. ಒಂದೇ ರೀತಿಯಲ್ಲಿ ಇರೋದು ತಪ್ಪು. ಹಾಗೆ ನಮ್ಮ ಮನಸ್ಥಿತಿಗೆ ಇಷ್ಟ ಇಲ್ಲ ಅಂದವ್ರನ್ನ ಪದೇ ಪದೇ ನಾವು ಸಹಿಸ್ಕೊಳ್ಳೋದ್ಕಿಂತನೂ ಕೂಡ ಬಿಡು, ಹಾಕೊಳ್ಳಿ ಅಂತಾರೆ. ನೋಡು, ಬದಲಾವಣೆ ಅನ್ನೋದು ಜಗದ ನಿಯಮ. ಹಾಗೆ ಅಜ್ಜಿಯಾಗಂತಿದ್ದಾಗೇನೆ ಸಂಗೀತ, ಅಬ್ಬಾ ಅಮ್ಮ ಗ್ರೇಟ್ ಅಮ್ಮ ಅಂತಾಳೆ. ದೇವಿಯಾನಿ, ಅತಿ ಅಲ್ಲಿಗೆ ನೀವು ಒಪ್ಕೊಂಡಾಗ ಒಪ್ಕೊಳ್ಳದೆ ಇರೋ ಹಾಗ ಹಾಗಂತಿದ್ದಾಗೇನೆ ಅಜ್ಜಿ ಮಾತಾಡೋದೆಲ್ಲ ಎದ್ದೊಟ್ಟೋಗ್ತಾರೆ. ಭೂಮಿ ಅತ್ತೆ ಕಡೆ ನೋಡ್ತಾಳೆ, ಹೋಗು ಅಂತ ಹೇಳಿ ಸಂಗೀತ ಸನ್ನೆ ಮಾಡ್ತಾರೆ. ಅವಳು ಹೋಗ್ತಾ ಅಜ್ಜಿಗೆ ಮುತ್ತು ಕೊಟ್ಬಿಟ್ಟು ಓಡೋಟೋಗ್ತಾಳೆ. ಅದಕ್ಕಿಂತ ಮುಂಚೆ ಎಲ್ಲ ಕೂತಿರ್ತಾರೆ ಲಾನಲ್ಲಿ ಕೂತಿರ್ಬೇಕಾದ್ರೆ ನಚಿಕೇತ ಬಂದಿದ್ದು ಶ್ರವಣ್ಣ ಅವ್ರ ಭಾವನ್ನ ವರ್ಕೌಟ್ ಮಾಡೋಣ, ಬನ್ನಿ 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 ವ್ಯಾಯಾಮ ವಾಕಿಂಗ್ ಎಲ್ಲ ಮಾಡೋಣ ಅಂತ ಹೇಳಿ ಕರಿತಾ ಇರ್ತಾರೆ. ಇಲ್ಲ ಶ್ರವಣ ಆಗೋದಿಲ್ಲ ಅಂತ ರಾಮಣ್ಣ. ಇದಕ್ಕೆ ಸಂಗೀತ, ನೋಡು ಹೊಟ್ಟೆ ಹೆಂಗಿದೆ, ಅಷ್ಟು ದಪ್ಪ ಹೊಟ್ಟೆ ಇದೆ ನೋಡು, ಮುಚ್ಕೊಳ್ತಾರೆ ಏನಾರ ಅಂದ್ರೆ, ಕರ್ಕೊಂಡೋಗು ಶ್ರವಣ, ಓಡ್ಸು ಸರಿಯಾಗಿ. ಅಷ್ಟ ನಚಿಕೇತ ಬಂದು ಹಪ್ಕೊಳ್ತಾನೆ. ಹಪ್ಕೊಳ್ತಿದ್ದಾಗೇನೆ, ಯಾರು ಈ ಮನೆಯಲ್ಲಿ ನಚಿಕೇತ, ನೀನು ಅಮೆರಿಕದಿಂದ ಬಂದ್ರು ಬದಲಾಗ್ಲಿಲ್ವಲ್ಲೋ. ಅದಕ್ಕೆ ಅಜ್ಜಿ ಹೇಳ್ತಾರೆ, ಅಯ್ಯೋ ಶ್ರವಣ ಚಿಕ್ಕನ್ನಿಂದಲೇ ಸೇಮ್ ನಚಿಕೇತನ್ ತರನೇ ತುಂಟಾಟ ಆಡಿಬೇಕು. ಸರಿ, ಈ ಕಡೆ ಅಂಜು ಮತ್ತೆ ಅಶ್ವಿನಿ ಇಬ್ರು ಕೂಡ ಖತರ್ನಾಕ್ ಪ್ಲಾನ್ ಮಾಡೋಕೆ ಅಂತ ಹೇಳಿ ಬರ್ತಾರೆ. ಬರ್ತಿದ್ದಾಗೇನೆ ಅಂಜು ಸಿಟ್ಟಾಗಿ, ಏನೇ ನೀನು ಈ ಕಳ್ಳು ಮನಸ್ವಿನಿ, ಓಕೆ ಇಲ್ಲಿಂದ ಏನ್ ಮಾಡ್ತಿದೀಯ ಪ್ಲಾನು, ಹಾಗಲ್ಲ ನನ್ನ ನಂಬು, ಟ್ರಸ್ಟ್ ಮೀ. ದೇವಿಯಾನಿ ಬರ್ತಿದ್ದಾಗೇನೆ ಮಧ್ಯ ನಿಂತ್ಕೊಳ್ತಿದ್ದಾಗೇನೆ ಸನ್ನೆ ಮಾಡ್ತಾಳೆ, ಹೇಳ್ಬೇಡ ಅಂತ ಹೇಳಿ. ತಕ್ಷಣ ಗೊತ್ತಾಗ್ಬಿಡ್ತದೆ. ಗೊತ್ತಾಗಿ, ಏನೇ ಅಮ್ಮ ಮಗಳು ಮಂತಿನೇ ತಂದಿಟಕ್ ಮಾಡಿದೀಯಾ, ಏನ್ ಸನ್ನೆ ಮಾಡ್ತೀಯ, ಸುಮ್ಮನಿರು ಅಂತ. ಎಷ್ಟು ಧೈರ್ಯ ನಿನ್ಗೆ, ಏನಮ್ಮ ಏನಾಯ್ತು ಅಂತ ಹೇಳಿ ಕೇಳಿದಾಗ ಅಂಜು ಹೇಳ್ತಾಳೆ, ಅಲ್ಲಮ್ಮ ಶಾಶ್ವತವಾಗಿ ಇವಳನ್ನ ಮನಸ್ವಿನಿ ಆಗಿರಿಸ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ದೀನಿ. ನನ್ನನ್ನು ಕೂಡ ಅಜಿತನ ಹೆಂಡತಿ ಮಾಡ್ತೀನಿ ಅಂತ ಅಂದಿದ್ದಾಳಮ್ಮ. ಏನೋ ಪ್ಲಾನ್ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಯ್ತಿದ್ದಂಗೆ ಗೆಟ್ ಔಟ್, ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳಿ ಕಳಿಸ್ತಾಳೆ. ಕಳಿಸ್ಬಿಟ್ಟು, ಅಲ್ಲಮ್ಮ ಅವಳು ಯಾವಾಗ್ಲೂ ದೇವಿಯಾನಿ ಮಗಳನ್ನ ಕನ್ವಿನ್ಸ್ ಮಾಡ್ತಾಳೆ. ಯಾವಾಗ್ಲೂ ಅವಳು ಮನ್ಸೆಲ್ಲ ದುಡ್ಡಿನ ಕಡೆಗೆ ಇರ್ತದೆ, ದುಡ್ಡುಗೋಸ್ಕರ ಕೆಲಸ ಮಾಡ್ತಾಳೆ. ನಾನು ನಿನ್ ತಾಯಿ, ನಮ್ಮ ತಾಯಿ ವಾತ್ಸಲ್ಯ ನಿನಗೆ ಗೊತ್ತಾಗೋದಿಲ್ವಾ, ಇಷ್ಟು ಬೇಗ ನಂಬಿಕೆ ಕಳ್ಕೊಂಡಿದ್ದೇನೆ ಅಂತ ತಕ್ಷಣ ಶ್ರವಣ್ ರೂಮಿಗೆ ಬರ್ತಾಳೆ. ಶ್ರವಣ್ ರೂಮಿಗೆ ಬಂದು, ಅಲ್ಲ ಬಾವ, ಇಲ್ಲಿ ಇವರಿಬ್ರು ಕೂಡ ಭಾಗ್ಯಮನ್ ಕೇಸ್ ಕಡೆ ಇನ್ವಾಲ್ವ್ ಮಾಡಕ್ಕೆ ಪಾಪಿ. ಅಲ್ಲ ಬಾವ, ನೀವು ಭೂಮಿನ ಕಟ್ಕಟಕ್ ಕರೆಸ್ಲೇ ಇಲ್ವಲ್ಲ, ಕರೆಸ್ತೆ ಅವಳನ್ನ ಬಾಳ ಮುದ್ ಮಾಡ್ಕೊಂಡು ಹಿಂದಿಂದನೇ ಓಡಾಡ್ತಾ ಇದ್ದೀರಾ ಅಂತಾಳೆ ಪಾಪಿ. ಅದಕ್ಕೆ ಶ್ರವಣ್ ಹೇಳ್ತಾನೆ, ಹಾಗಂತ ಯಾಕೆ ಭಾವಿಸ್ತೀಯ, ಇನ್ನೂ ಆ ಸಮಯ ಬಂದಿಲ್ಲ, ಆ ಸಾಕ್ಷಿಗಳ ಲಿಸ್ಟಲ್ಲಿ ಭೂಮಿದು ಕೂಡ ಇದೆ ಅಂತಾಳೆ. ಹಾಗಂತಿದ್ದಾಗೇನೆ ದೇವಿಯಾನಿಗೆ ಶಾಕ್ ಆಗುತ್ತೆ. ಹೌದಾ, ಅಲ್ಲ ಕರ್ಸೋದು ನನಗೆ ನೋವಾಗುತ್ತೆ, ಆದ್ರೆ ಕರೆಸ್ತಾ ಇದ್ರೆ ನಿಮ್ಮೇಲೆ ಬ್ಯಾಡ್ ನೇಮ್ ಬರುತ್ತೆ ಅಂತ ಪಾಪಿ ಹೇಳ್ಬಿಡ್ತಾಳೆ. ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾಳೆ. ಮಾಡು, ನಿನಗೂ ಅಜಿತನಿಗೆ ಗಲಾಟೆ ಆಗ್ಬೇಕು, ಅವಳು ಅಜಿತನ್ ಬಿಟ್ಟು ಹೋಗ್ಬೇಕು, ಆಗ್ಲೇ ನಾನು ಈ ಮನೆಗೆ ನನ್ನ ಮಗಳನ್ನ ಒಡತಿ ಮಾಡಿ ನಾನು ಕೂಡ ಈ ಸಾಮ್ರಾಜ್ಯ ಹಾಳಕ್ ಸಾಧ್ಯ ಅಂತ ಹೇಳಿ ಕನ್ಸ್ ಕಾಣ್ತಾಳೆ ಪಾಪಿ. ಇವಳಿಂದ ಈ ಮನೆ ಒಡೆದೋಗ್ದೇ ಇರ್ಲಿ, ಮನಸ್ವಿನಿ ಮತ್ತೆ ಇವಳು ಇಬ್ರು ಕೂಡ ಆದಷ್ಟು ಬೇಗನೆ ಸಿಕ್ಕಾಕೊಳ್ಳಿ, ಅಜಿತ್ ನಿಮಗೆ ಸರಿಯಾಗಿ ಬೆಂಡತ್ತ ಸಂದರ್ಭ ಬಂದಿರಲಿ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತಿದೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.